ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಕೆಡಿಪಿ ಸದಸ್ಯರ ಪದಗ್ರಹಣ ಆಯ್ಕೆ. ಕರ್ನಾಟಕ ಸರ್ಕಾರದ 20 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆಗಾಗಿ ನಾಮನಿರ್ದೇಶಕರ ನೇಮಕ. ಗಂಗಾವತಿ ಕರ್ನಾಟಕ ಸರ್ಕಾರದ 20 ಅಂಶಗಳ ಕಾರ್ಯಕ್ರಮ ಕುರಿತಂತೆ ಕೆಡಿಪಿ ಸಭೆಯನ್ನು ನಡೆಸುವುದು ಹಾಗೂ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಸರ್ಕಾರ 6 ಜನ ವ್ಯಕ್ತಿಗಳನ್ನು ನಾಮನಿರ್ದೇಶನ ಮಾಡಲು ಆದೇಶ ಹೊರಡಿಸಿದೆ. ಗಂಗಾವತಿಯಿಂದ 4 ಜನ ಸದಸ್ಯರು ಹಾಗೂ 2 ಸದಸ್ಯರು ಇಂದು ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಅಧಿಕಾರ ಸ್ವೀಕರಿಸಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಇಕ್ಬಾಲ್ ಅನ್ಸಾರಿ ಅವರ ಶಿಫಾರಸ್ಸಿನ ಮೇಲೆ ನಾಮನಿರ್ದೇಶಕರು ಆಯ್ಕೆಗೊಂಡಿದ್ದಾರೆ. ಗಂಗಾವತಿಯಿಂದ ಉಮೇಶ್ ಅಯ್ಯನಗೌಡ ಆಚಾರ್, ನರಸಾಪುರದಿಂದ ನಾಗನಗೌಡ, ರಫೀಕ್, ಭೀಮೇಶ್, ವೆಂಕಟೇಶ್, ಗೌಶಿಯಾ ಬೇಗಂ ಒಟ್ಟು 6 ಜನ ನಾಮನಿರ್ದೇಶನ ಹೊಂದಿದ್ದು 20 ಅಂಶಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸಬೇಕೆಂದು ಸರ್ಕಾರದ ಅಧೀನ ಕಾರ್ಯದರ್ಶಿ ಮಲ್ಲಿನಾಥ್ ಆದೇಶ ಹೊರಡಿಸಿದ್ದಾರೆಂದು ತಾಲೂಕು ಪಂಚಾಯಿತಿಯಿಂದ ಅಧಿಕಾರಿಗಳು ತಿಳಿಸಿದ್ದಾರೆ. ಕನಸು ನ್ಯೂಸ್ ಜೊತೆ ಚೇತು ಚಂದು. ಧನ್ಯವಾದಗಳು. ಗಂಗಾವತಿ ತಾಲೂಕು ಪಂಚಾಯಿತಿಯ ಕೆಡಿಪಿಗೆ ನಾಮನಿರ್ದೇಶನಗೊಂಡಿರುವಂಥ ನಮ್ಮೆಲ್ಲ ಸದಸ್ಯರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕೆಡಿಪಿಯ ನೂತನ ಸದಸ್ಯರನ್ನಾಗಿ ನಮ್ಮ ಭೀಮೇಶ್ ಅಂಬೇಡ್ಕರ್ ಅವರನ್ನು, ರಫೀಕ್ ಸಂಪಂಗಿ ಅವರನ್ನು ಹಾಗೂ ವೆಂಕಟೇಶ್ ಮಲ್ಕನ್ಮರಡಿ ಅವರನ್ನು ನಮ್ಮ ನೆಚ್ಚಿನ ನಾಯಕರು ಹಾಗೂ ಅಭಿವೃದ್ಧಿ ಅಧಿಕಾರರಾದಂಥ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಶಿಫಾರಸಿನ ಮೇರೆಗೆ ಅವರನ್ನು ನಾಮಕರಣ ಮಾಡಲಾಗಿದೆ. ಅವರಿಗೆ ಈ ಮೂಲಕ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರ ಶಿಫಾರಸಿನ ಮೇರೆಗೆ ಉಮೇಶ್ ಗುಂಡಾ ಅಂತ ಹೇರೂರ ಒಬ್ಬರನ್ನ, ಆಮೇಲೆ ಇನ್ನೊಬ್ಬರನ್ನ ತಾಲೂಕ್ ಪಂಚಾಯತಿಗೆ ನಾಮನಿರ್ದೇಶನವನ್ನು ಮಾನ್ಯ ಸಚಿವರುಗಳು ಮಾಡಿದ್ದಾರೆ. ಅದೇ ರೀತಿ ಎಲ್ಲರ ಪರವಾಗಿ ನಮ್ಮ ಗಂಗಾವತಿಯ ಕಾಂಗ್ರೆಸ್ ಪಕ್ಷದ ಸಮಸ್ತ ಕಾರ್ಯಕರ್ತರ ಪರವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ನಮ್ಮನ್ನೆಲ್ಲ ನಾಯಕರು, ನಮ್ಮ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೂ ಕೂಡ, ಅದೇ ರೀತಿ ನಮ್ಮೆಲ್ಲ ಕೊಪ್ಪಳ ಜಿಲ್ಲೆಯ ಸಮಸ್ತ ಕಾಂಗ್ರೆಸ್ ಪಕ್ಷ ಶಾಸಕರು ಮತ್ತು ಮಾಜಿ ಸಚಿವರು, ಎಲ್ಲ ನಮ್ಮ ನಾಯಕರುಗಳು, ಪ್ರತಿಯೊಬ್ಬ ಕಾರ್ಯಕರ್ತರ ಪರವಾಗಿ ಅವ್ರಿಗೂ ಕೂಡ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಅದೇ ರೀತಿ ಈ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಮ್ಮೆಲ್ಲ ಕಾಂಗ್ರೆಸ್ ಕೆಡಿಪಿಯ ಈ ನೂತನ ಸದಸ್ಯರು ಈ ತಾಲೂಕು ಪಂಚಾಯಿತಿಯಲ್ಲಿ ಏನೇನು ಸೌಕರ್ಯಗಳು, ಜನರಿಗೆ ಏನು ಸೌಲಭ್ಯಗಳು ಸಿಗ್ತವೆ, ಸರ್ಕಾರಿ ಯೋಜನೆಗಳು ಏನು ಸಿಗ್ತವೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡು ಜನರಿಗೆ ಮುಗಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕಂತೇಳಿ ಕೇಳಿಕೊಳ್ಳುತ್ತೇವೆ. ಸರ್ಕಾರದ ಮಾರ್ಗದರ್ಶನದಲ್ಲಿ ರಾಜ್ಯದ ಎಲ್ಲ ತಾಲೂಕು ಪಂಚಾಯಿತಿಗಳಲ್ಲಿ ಕೆಡಿಪಿ ಸದಸ್ಯರುಗಳನ್ನು ನೇಮಕ ಮಾಡುವಂಥ ವ್ಯವಸ್ಥೆಯಲ್ಲಿ ಜನಪ್ರಿಯ ಶಾಸಕರು, ದಲಿತ ವರ್ಗದ ಜನನಾಯಕರು ಮತ್ತು ಮಾಜಿ ಸಚಿವರಾದಂಥ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಅವರ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಇವತ್ತು 6 ಜನ ಕೆಡಿಪಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇವತ್ತು ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಇವತ್ತು ಪರಿಶಿಷ್ಟ ಜಾತಿಯ ವರ್ಗದಿಂದ ನಮ್ಮ ಭೀಮೇಶ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದಕ್ಕಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ವಿವಿಧ ವರ್ಗದ ಎಲ್ಲ 6 ಜನ ಸದಸ್ಯರುಗಳನ್ನು ಕೂಡ ಆಯ್ಕೆ ಮಾಡಿಸಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಈ ಸದಸ್ಯರು ಎಲ್ಲರೂ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿಯವರ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬ ಬಡ ಜನರಿಗೆ ಏನು ಸೌಲಭ್ಯಗಳು ಮುಟ್ಟಬೇಕಾಗಿದೆ, ಕೆಡಿಪಿ ಸಭೆಯಲ್ಲಿ ನೀವು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟಂಥ
ಚುನಾಯಿತೇತರ ಅಧಿಕಾರಿಗಳಿಗೂ ಕೂಡ ನೀವು ಪ್ರಶ್ನೆ ಮಾಡುವಂಥ ಹಕ್ಕನ್ನು ಇವತ್ತು ಇಕ್ಬಾಲ್ ಅನ್ಸಾರಿ ಅವರು ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ನೀವು ಪ್ರತಿಯೊಬ್ಬ ಜನರಿಗೆ ಮನಮುಟ್ಟುವಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ. ನಿಮ್ಮ ಕೆಲಸ ಇಷ್ಟೇ, ಪಂಚಾಯಿತಿ ಮೆಂಬರ್ಗಳು ಮಾಡುವಂಥ ಕೆಲಸಗಳನ್ನು ಕೂಡ ನೀವು ಕೂಡ ಇಲ್ಲಿ ಮಾಡ್ಬೋದು. ಪ್ರತಿಯೊಂದು ಏನು ವಿಷಯವನ್ನು ಕೂಡ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಇವತ್ತು ನಮಗೆ ಈ ಒಂದು ಭಾಗದ ಎಲ್ಲ ಜನರಿಗೆ ಇಂಥ ಒಂದು KDP ಸಭೆಗೆ ಆಯ್ಕೆ ಮಾಡೋದಕ್ಕಾಗಿ ಮತ್ತು ಸರ್ಕಾರ ಮಟ್ಟದಲ್ಲಿ ಗುರುತಿಸಕ್ಕಾಗಿ ಮತ್ತೊಮ್ಮೆ ನಮ್ಮ ಮಾಜಿ ಶಾಸಕ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್. ಕರ್ನಾಟಕ ಸರ್ಕಾರದಿಂದ KDP ಸದಸ್ಯರುಗಳಾಗಿ ನೇಮಕ ಸರ್ಕಾರ ಮಾಡಿದೆ. ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಪರಿಶೀಲನೆ ಮಾಡಬೇಕು. ಇವತ್ತು ನಾವು 6 ಜನ ನಾಮಿನೇಟ್ ಸದಸ್ಯರಾಗಿದ್ದೀವಿ. ಇವತ್ತು ತಾಲೂಕು ಪಂಚಾಯತಿ ಆಫೀಸ್ನಲ್ಲಿ ಅಧಿಕಾರಿಗಳು ನಮಗೆ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ. ಇದಕ್ಕೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ DK ಶಿವಕುಮಾರ್ ಸಾಹೇಬ್ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ನಾಯಕರಾದ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರ ಆಶೀರ್ವಾದ ಇವತ್ತು ನಾವು ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಅವರ ಒಂದು ಆಶೀರ್ವಾದ. ಇವತ್ತು ಗಂಗಾವತಿ ನಗರದಲ್ಲಿ ಇಕ್ಬಾಲ್ ಅನ್ಸಾರಿ ಸಾಹೇಬರು ಸುಮಾರು 2004ರಿಂದ ಇಲ್ಲಿವರೆಗೂ ಪ್ರತಿಯೊಂದು ಸರ್ವ ಸಮಾಜದ ಎಲ್ಲ ಧರ್ಮದವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ನಗರಸಭೆ ಸದಸ್ಯರಾಗಿರ್ಬೋದು, ನಗರಸಭೆ ಅಧ್ಯಕ್ಷರಾಗಿರ್ಬೋದು, ಇವತ್ತು KDP ಸದಸ್ಯರುಗಳಾಗಿರ್ಬೋದು, ಇವತ್ತು ಅನೇಕ ಮೆಂಬರ್ಶಿಪ್ ಆಗಿರ್ಬೋದು, ಇದು ಅನೇಕ ಏನಿಲ್ಲ. ಇವತ್ತು ಇಕ್ಬಾಲ್ ಅನ್ಸಾರಿ ಸಾಹೇಬರು ಸುಮಾರು 2004ರಿಂದ ಇಲ್ಲಿವರೆಗೂ ಕೂಡ ಅವ್ರು ಏನೈತಲ್ಲ ನಿಭಾಯಿಸ್ತಾ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಅವರು ನಿಭಾಯಿಸ್ತಾರೆ ಅಂತೇಳಿ ಅವ್ರಿಗೆ ಇನ್ನೊಂದ್ಸಲ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ. ಅದೇ ನಮ್ಮ ಇವತ್ತು ಕಾಂಗ್ರೆಸ್ ಮುಖಂಡರುಗಳು, ಹಿರಿಯ ಮುಖಂಡರು, ಸದಸ್ಯರು ಎಲ್ಲರೂ ಈ ಸಂದರ್ಭದಲ್ಲಿ ಭಾಗವಹಿಸಿ ನಮಗೆ ಧನ್ಯವಾದಗಳನ್ನು ಹೇಳಿದ್ದಾರೆ, ಸ್ವಾಗತವನ್ನು ಬಯಸಿದ್ದಾರೆ, ಭಾಷೆಗಳನ್ನು ಹೇಳಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸ್ತೇನೆ. ಧನ್ಯವಾದಗಳು. KDP ಮಾಡಿರ್ತಾರೆ ತಂಗಡಿ ಸಾಬ್ ಅವರು, ಅದಕ್ಕೆ ನಮಗೆ ಸಂಗಡಿಗರು ಎಲ್ಲರೂ ಬೆಂಬಲ ಕೊಟ್ಟಿರ್ತಾರೆ. KDP ಸದಸ್ಯರಾದ ನಾನು ಶಿವರಾಜ್ ತಂಗಡಿ ಸಾಬರು ಕಣಿಗೆ ಕ್ಷೇತ್ರದ MLA ಸಾಬರು ನಮ್ಮನ್ನು KDP ಮಾಡಿದ್ದಾರೆ. ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಎಲ್ಲರೂ ಕೂಡ ನಾನು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಸಮಿತಿ KDP ನಾಮನಿರ್ದೇಶನ ಸಮಿತಿಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿದಂಥ ನಮ್ಮ ಜನಪ್ರಿಯ ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಹಾಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಚಿರಋಣಿಯಾಗಿರ್ತೇನೆ. ಯಾಕಂದರೆ ಇಂಥ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಈ ಮಟ್ಟಕ್ಕೆ ಒಂದು ಪದವಿಯನ್ನು ಕೊಡೋದೇ ಇಲ್ಲ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ. ಅದಕ್ಕೆ ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ಕೊಟ್ಟಂಥ ಪದವಿಯನ್ನು ನಾನು ಈ ಕಾರ್ಯಕ್ರಮವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ತೀನಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ದೀನ ದಲಿತರ ಆಶಾಕಿರಣ ಹಾಗೂ ಮಾಜಿ ಸಚಿವರು, ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ ಇಕ್ಬಾಲ್ ಅನ್ಸಾರಿ ಅವರ ಶಿಫಾರಸ್ಸಿನ ಮೇರೆಗೆ ಗಂಗಾವತಿಯ ತಾಲೂಕು ಪಂಚಾಯಿತಿಯ KDPಯ ನೂತನ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆಯಾಗಿರುವಂಥ ರಫೀಕ್ ಸಂಪಂಗಿ ಅವರಿಗೆ, ಶ್ರೀಮೇಶ್ ಕುಮಾರ್ ಅವರಿಗೆ ಹಾಗೂ ವೆಂಕಟೇಶ್ ಮಟ್ಟಂಗಡಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಮತ್ತು ಇನ್ನಿತರೆ ಕನಗಿರಿ ಭಾಗದ ಇಬ್ಬರು ನಾಮನಿರ್ದೇಶನ ಸದಸ್ಯರಿಗೆ ಆಯ್ಕೆ ಮಾಡಿದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಕೂಡ ನಾವು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಗಂಗಾವತಿ ತಾಲೂಕಿನ ಎಲ್ಲ ಕಾರ್ಯಕರ್ತರ ಪರವಾಗಿ, ನಾಯಕರುಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತೇನೆ. ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಅವರಿಗೂ ಕೂಡ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಹಾಗೂ ನಮ್ಮ ಪಕ್ಷದ ಎಲ್ಲ ಘಟಕಗಳ ಪರವಾಗಿ ಹಾಗೂ ನಮ್ಮ ಎಲ್ಲ ಪಕ್ಷದ ನಾಯಕರುಗಳ ಪರವಾಗಿ ಮತ್ತು ಮೊನ್ನೆ ಏನು ನಾಮನಿರ್ದೇಶನ ಆಗಿರುವಂಥ ಎಲ್ಲ ಸದಸ್ಯರು, ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ನಮ್ಮ ನಾಯಕರು ವಿಶ್ವಾಸ ಇಟ್ಟರೆ ಯಾರನ್ನೂ ಕೈ ಬಿಡಲ್ಲ ಅನ್ನೋದಕ್ಕೆ ಈ ನಮ್ಮೆಲ್ಲ ಕಾರ್ಯಕರ್ತರು ಈಗ ನಾಮನಿರ್ದೇಶನ ಸಾಕ್ಷಿಯಾಗಿದೆ. ಇದೇ ರೀತಿ ತಾವೆಲ್ಲ ಸದಸ್ಯರುಗಳಿಗೆ ನಾಮನಿರ್ದೇಶನ ಬಂದಿದ್ದೀವಿ. ತಾವು ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥ
ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ನಾನು ಇಂದ ಮಾತು ಹೇಳಿ ಗಂಗಾವತಿ ಕೆಡಿಪಿ ಸದಸ್ಯರಾಗಿ ಆಯ್ಕೆಯಾಗಿರುವ ರಫೀಕ್ ಸಂಪಂಜೆ ಹಾಗೂ ದಿನೇಶ್ ಅಂಬಾರ್ ಅವರು ಹಾಗೂ ವೆಂಕಟೇಶ್ ಅವರು ಏನು ಕೆಡಿಪಿ ಮೆಂಬರಾಗಿ ಅವರು ನಮ್ಮ ನಾಯಕರಾದ ಅನ್ಸಾರಿ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರ ಶಿಫಾರಸಿನ ಮೇರೆಗೆ ಏನು ಆಯ್ಕೆಯಾಗಿದ್ದಾರೆ, ಇದು ಏನೇನು ತೋರಿಸ್ತಾ ಇದೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಏನು ಒಂದು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಅವರು ಕಾರ್ಯಕರ್ತರಿಗೆ ಎಂದೂ ಕೈ ಬಿಡೋದಿಲ್ಲ ಹಾಗೂ ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತರನ್ನು ಕೂಡ ಅವರು ಗುರುತಿಸಿ ಏನು ಸರ್ಕಾರದ ಯೋಜನೆಗಳಿದೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಏನು ಇವತ್ತು ನಾಮನಿರ್ದೇಶನ ಮಾಡಿದ್ದಾರೆ. ಅವರಿಗೆ ನಾಮನಿರ್ದೇಶನ ತೋರಿಸೋದೇನೆಂದ್ರೆ ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತರನ್ನು ಕೂಡ ಇಕ್ಬಾಲ್ ಅನ್ಸಾರಿ ಅವರು ಗುರುತಿಸ್ತಾರೆ ಹಾಗೂ ಸರ್ವರಿಗೂ ಅವರವರ ಒಂದು ಆದ್ಯತೆ ಅವಕಾಶದ ಮೇರೆಗೆ ಸರ್ವರಿಗೂ ಒಂದು ಅವಕಾಶ ಕೊಡ್ತಾರೆ ಅನ್ನೋದಾದ ಧ್ಯೇಯ ಏನಿದೆ. ಪ್ರತಿಯೊಬ್ಬರಿಗೂ ಏನು ಬಡತನ ನಿರ್ಮೂಲನೆ ಆಗಿರ್ಬೋದು, ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸೋದಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಭಾರತದ ಪ್ರತಿಯೊಬ್ಬ ಪ್ರಜೆಯ ಇನ್ಕಮ್ ಸ್ಟ್ಯಾಂಡರ್ಡಿಟಿ ಜನರ ಜೀವನ ಮಟ್ಟವನ್ನು ಏನು ಸುಧಾರಿಸಲಾಗಿರೋದು, ಏನು ಕೆಡಿಪಿಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಸಭೆಗಳಲ್ಲಿ 20 ಅಂಶಗಳ ಕಾರ್ಯಕ್ರಮಗಳ ನಿರ್ವಹಣೆಗಾಗಿ ಏನು ಇವತ್ತು ಒಂದು ನಾಮನಿರ್ದೇಶನ ಮಾಡಿದ್ದಾರೆ. ಅವರೆಲ್ಲ ತಮ್ಮ ಕಾರ್ಯವನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸ್ತಾರಂತ ನನಗೆ ಭರವಸೆ ಇದೆ. ಯಾಕಂದ್ರೆ ಇವ್ರನ್ನ ಯಾವುದೇ ಇವರು ತಳಮಟ್ಟದ ಕಾರ್ಯಕರ್ತರು, ಪ್ರತಿಯೊಂದರಲ್ಲೂ ಮಾಹಿತಿ ಇರ್ತಕ್ಕಂಥ ಕಾರ್ಯಕರ್ತರನ್ನೇ ಸೂಕ್ತವಾಗಿ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆಗೆ ನಾನು ಮತ್ತೊಮ್ಮೆ ಅಭಿನಂದಿಸಿ ಹಾಗೂ ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಧನ್ಯವಾದ ತಿಳಿಸ್ತಾ, ಮತ್ತೆ ಶಿವರಾಜ್ ತಂಗಡಿ ಅವರು ಇರ್ತಕ್ಕಂಥ ಅವರು ಕೂಡ ಏನು ಮುತುವರ್ಜಿ ವಹಿಸಿ ಕಾರ್ಯಕರ್ತರಿಗೆ ಏನು ಅಧಿಕಾರವನ್ನು ಕೊಡಿಸಿದ್ದಾರೆ, ಸೇವೆ ಮಾಡೋಕ್ಕೆ ಗುರುತಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕರ್ನಾಟಕದ 20 ಅಂಶಗಳ ಕಾರ್ಯಕ್ರಮವನ್ನು ಅನುಷ್ಠಾನ ಮತ್ತು ಪರಿಶೀಲನೆ ಮಾಡೋದಕ್ಕಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಮತ್ತು ಹಾಲಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವರಾಜ್ ತಂಗಡಿಯವರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಶಿಫಾರಸಿನ ಮೇರೆಗೆ ಮತ್ತು ಗಂಗಾವತಿ ತಾಲೂಕಿನ ತ್ರೈಮಾಸಿಕ ಕೆಡಿಪಿ ಸಭೆ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ 1975 ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರಬೇಕಾದ್ರೆ ಇದನ್ನ ಮೊದಲ ಬಾರಿಗೆ ಜಾರಿ ಮಾಡಿದರು. ಇವುಗಳ ಪರಿಶೀಲನೆ ಅಷ್ಟರ ಮಟ್ಟಿಗೆ ಇದು ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡೋದಕ್ಕಾಗಿ ನಮ್ಮ ಗಂಗಾವತಿ ತಾಲೂಕಿನ 4 ಜನ ಮತ್ತೆ ಕನಕಗಿರಿ ತಾಲೂಕಿನಿಂದ 2 ಈ ಪರಿಶೀಲನಾ ಸಮಿತಿಗೆ ನಮ್ಮಿಂದ ನಾಮನಿರ್ದೇಶನ ಮಾಡಿದ್ದಾರೆ. ಎಲ್ಲ ಸಮಿತಿ ಸದಸ್ಯರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಮ್ಮ ಸರ್ಕಾರ ಒಂದು ಬದ್ಧತೆಯನ್ನು ತೋರಿಸಬೇಕು. ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಸದಸ್ಯರಿಗೆ ಆಯ್ಕೆ ಮಾಡಿದೆ. ಅವರು ಎಷ್ಟರ ಮಟ್ಟಿಗೆ ಮಾಹಿತಿಯನ್ನು ಪಡೆದುಕೊಂಡು ಅದನ್ನ ಹೆಚ್ಚಿನ ರೀತಿಯೊಳಗಡೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗುವ ರೀತಿಯೊಳಗಡೆ ತಾವೆಲ್ಲರೂ ಕೂಡ ಶ್ರಮಿಸ್ತೀರಿ. ಅದೇ ರೀತಿ ನಮ್ಮ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ತಮ್ಮನ್ನು ನಂಬಿ ತಮ್ಮನ್ನೆಲ್ಲ ನಾಮನಿರ್ದೇಶನ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಅದಕ್ಕೆ ಕೆಲಸ ಮಾಡ್ತಾರೆ ಹೇಳಿ ಮತ್ತೆ ಎಲ್ಲ ಕಾರ್ಯಕರ್ತರ ಪರವಾಗಿ ಮುಖಂಡರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಲಾಖೆಗಳಿಗೆ ನಮ್ಮ ನಾಯಕರು ಅಲ್ಲೇ ನಾಮನಿರ್ದೇಶನ ಮಾಡುವ ಪಟ್ಟಿ ರೆಡಿ ಮಾಡಿದ್ದಾರೆ. ಈಗ ಯಾರಿಗೂ ಪಟ್ಟಿಯಲ್ಲಿ ನಾಮನಿರ್ದೇಶನ ಆಗ್ತೈತಿ, ಅದು ಕೆಲವೊಂದು ಕಿರೀಟವಾಗಿ ಇರ್ತದೆ. ಆ ಕಿರೀಟ ಆದಂದ್ರೆ ಯಾರಿಗೂ ಆಗಿರೋದಿಲ್ಲ, ಯಾರು ನಿರಾಶೆ ಆಗೋದು ಬೇಡ. ನಮ್ಮ ನಾಯಕರು ಆ ರೀತಿ ಭರವಸೆ ಕೊಟ್ಟಿದ್ದಾರೆ. ಈ ಪಟ್ಟಿಯಲ್ಲಿ ಯಾರು ಇಲ್ಲಿ ಸದ್ಯ ಈ ಮುಂದೆ ಈಗ ಇರೋದಿಲ್ಲ, ನೆಕ್ಸ್ಟ್ ಅವ್ರಿಗೆ ಒಂದು ಕಿರೀಟ ಇರುತ್ತೆ. ಆ ಕಿರೀಟ ಮುಗಿದ ಮೇಲೆ ಮತ್ತೆ ಉಳಿದಂಥ ಸದಸ್ಯರಿಗೆ ಅವಕಾಶ ಮಾಡಿಕೊಡ್ತಾರೆ. ದಯವಿಟ್ಟು ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ನಾನು ಕೇಳಿಕೊಳ್ಳೋದು ಏನಂತಂದ್ರೆ, ದಯವಿಟ್ಟು ಯಾರು ನಿರಾಶರಾಗಬೇಡಿ. ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಒಂದು ಸ್ಥಾನ ಸಿಕ್ಕೇ ಸಿಗ್ತದೆ. ಹಾಗಾಗಿ ನಮ್ಮ ನಾಯಕರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಆಲ್ರೆಡಿ ನಮ್ಗೆಲ್ಲರಿಗೂ ಇದಕ್ಕೆ ಹೇಳಿದ್ದಾರೆ, ಯಾರು ನಿರಾಶೆ ಆಗೋದು ಬೇಡ. ಒಬ್ಬರಿಗೆ ಆಗಿರುತ್ತೆ, ಕೆಲವೊಂದು ಏನಪ್ಪ ಅಂತಂದ್ರೆ ನಮ್ಮ ಗಂಗಾವತಿ ಕ್ಷೇತ್ರ ಅಂತ ನಾವು ತಿಳ್ಕೊಂಡು ಮಾಡಿದ್ದೀವಿ. ಆದರೆ ತಾಲೂಕು ಗಂಗಾವತಿ ತಾಲೂಕಿನಲ್ಲಿ ಮರಳಿ ಹೋಬಳಿ ಅಂತ ಬರ್ತದೆ.
ಹಾಗಾಗಿ ಮಿನಿಸ್ಟ್ರು ಅವರು ನಮ್ಮ ಏನು ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ತಮ್ಮ ಒಂದು ಕಾರ್ಯಕರ್ತರಿಗೆ ಮರಳಿ ಹೋಬಳಿ ಅವ್ರಿಗೆ ಬರೋದ್ರಿಂದ ಆ ಗಂಗಾವತಿ ತಾಲೂಕು ನಮಗೆ ಬರೋದ್ರಿಂದ ಗಂಗಾವತಿ ತಾಲೂಕು ಮರಳಿ ಇರೋದ್ರಿಂದ ಆ ಕೆಲವೊಂದು ಸ್ಥಾನಗಳು ಕೆಲವೊಂದು ಅವ್ರು ಪಾಲಾಗಿದ್ದಾರೆ. ಅವರು ಸಾಹೇಬರು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ತಮ್ಮ ಕಾರ್ಯಕರ್ತರಿಗೆ ಅವರು ನೀಡಿದ್ದಾರೆ. ಹಾಗಾಗಿ ನಮ್ಮ ಕೆಲವೊಂದು ಕಾರ್ಯಕರ್ತರಿಗೆ ಇನ್ನೂ ಕೆಲವೊಂದು ಕಡೆ ಸಿಕ್ಕಿಲ್ಲ. ಯಾಕಂದ್ರೆ ಆಗಿತ್ತು ಲೀಸ್ನಲ್ಲಿ ಇತ್ತು ಮತ್ತು ಅವರೆಲ್ಲ ಇದು ಮಾಡಿದ್ಮೇಲೆ ಕೆಲವೊಂದು ಹೆಸರು ಬೇಕಿದ್ದಾರೆ. ಯಾರು ದಯವಿಟ್ಟು ಅನೇಕ ಭಾವಿಸಬೇಡಿ. ನಮ್ಮ ನಾಯಕರು ನಿಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇಡಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಅವಕಾಶ ಸಿಕ್ಕೇ ಸಿಗ್ತದೆ. ಹಾಗಾಗಿ ಯಾರು ನಿರಾಶೆ ಆಗಬೇಡಿ. ನಮ್ಮ ಪಕ್ಷ ನಮ್ಮನ್ನು ಗುರುತಿಸ್ತದೆ, ನಮ್ಮ ನಾಯಕರು ನಮ್ಗೆ ಗುರುತಿಸ್ತಾರೆ. ಹಾಗಾಗಿ ಇಕ್ಬಾಲ್ ಅನ್ಸಾರಿ ಮೇಲೆ ನೀವೆಲ್ಲ ಭರವಸೆ ಇಟ್ಟುಕೊಳ್ಳಿ. ಮುಂದೊಂದು ನಿಮಗೂ ಕೂಡ ಅವಕಾಶ ಸಿಕ್ಕೇ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಜೈ ಕಾಂಗ್ರೆಸ್, ಜೈ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.